2% ಕಡಿಮೆ ಇಲ್ಲದಂತೆ ಹಾಗೂ ಶೇಕಡ 1.5ಕ್ಕಿಂತ ಹೆಚ್ಚಿಗೆ ಇಲ್ಲದಂತೆ ವಿಧಿಸುವುದು. 2021 ಇವಾಗ ಯಾವುದಿಲ್ಲ. ಹಳೆ ಜನರಿಂದ ಮಡಿಕೊಂಡು ಹೋಗ್ಬಿಟ್ಟಿನಲ್ಲಿ ಆಕ್ಷನ್ ಮೀಟಿಂಗ್ ಮಾಡಲಿಲ್ಲ ಗೌರ್ಮೆಂಟಿಗೆಲ್ಲ ಮಾಡಿಲ್ಲ ಮತ್ತೆ ಅದೇ ಮತ್ತೆ ಅದೇ ಬಂದ್ರೆ 2021 ಅಂದ್ರೆ ಖಾಲಿ ಭೂಮಿಗೆ ಸಂಬಂಧಪಟ್ಟಂತೆ ಸರ್ ಇಲ್ಲಿ ಒಂದು ನಿಮಿಷ ಸರ್, ಖಾಲಿ ಭೂಮಿಗೆ ಸಂಬಂಧಪಟ್ಟಂತೆ ತೆರಿಗೆಗೆ ಹೇಳಿದ್ರಲ್ಲ ಸರಿ ಸರ್. 2021 ಸರ್ ಎಷ್ಟು ಡಿಸೈಡ್ ಮಾಡಿ ಸರ್ ಎಷ್ಟು ಡಿಸೈಡ್ ಮಾಡಿ ಸರ್ ಎಷ್ಟು ಮೀಟಿಂಗ್ ಸರ್ 0.2 ಇಂದ ಕಡಿಮೆ ಇಲ್ಲದಂತೆ ಹಾಗೂ 1.5 ಗಿಂತ ಹೆಚ್ಚಿಗೆ ಇಲ್ಲದಂತೆ ವಿಧಿಸುವುದು ಅಂತಿದೆ. ಇದರಲ್ಲಿ ಎಷ್ಟು ಇಡ್ಸೋಣ ಸರ್ ಅದನ್ನು ಡಿಸೈಡ್ ಮಾಡಿ ಸರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ ಲಾಸ್ಟ್ ಟೈಮ್ ಸಾವಿರ ಕೇಳಿ ₹1,000 ಈಗ ಗೊತ್ತಿಲ್ಲ. ಈಗ ನಾವು ಟ್ಯಾಕ್ಸ್ 2026 ತೆಗಿತಾ ಇದೀವಲ್ಲ ಸರ್, ಅದಕ್ಕೆ ₹100 ಬಂತು. ಒಂದು ಎಕ್ಸಾಂಪಲ್, ಒಂದು ಮನೆ ಬಾಡಿಗೆಗೆ, ಒಂದು ಮನೆ ಕಂದಾಯ 100ಕ್ಕೆ 3%, ₹3 ಜಾಸ್ತಿ. ಆತರ ಈಗ ಜಾಸ್ತಿ. 0.2 ಅಂದ್ರೆ ಅಷ್ಟು ಬರುತ್ತೆ. 0.2 ಯಾವಾಗ ಗೊತ್ತಾ ಸರ್? ಸಬ್ಮಿಷನ್ ಗೈಡ್ಲೈನ್ ಮೇಲೆ ಜಾಸ್ತಿ ಆದಾಗ. ಈಗ ಆಗಿಲ್ಲ ನಮ್ಗೆ ಇಲ್ಲಿ. ನಾವೀಗ ಬರೋ ಅಮೌಂಟ್ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ತೀವಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿಲ್ಲ ಅಂತ. ವ್ಯಾಲ್ಯೂಯೇಷನ್ ಜಾಸ್ತಿ ಅಂದ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಲೇಬೇಕಲ್ಲ. 150 ಆಗಿದೆ ಸರ್. ಇವಾಗ ಏನಾಯ್ತಂದ್ರೆ ಹೊಸ ಸರ್ಕಾರಿ ಸುತ್ತೋಲೆ ಪ್ರಕಾರ 3 ಮತ್ತು 3A ಏನ್ ಮಾಡ್ತಾ ಇದೀವಿ ಸರ್, ಈ ಖಾತೆಗಳು ಏನ್ ಮಾಡ್ತಾ ಇದೀವಿ ಅದ್ರ ಪ್ರಕಾರ ಅನಧಿಕೃತ ಬಿಲ್ಡಿಂಗ್ ಅನಧಿಕೃತ ಇದಕ್ಕೆಲ್ಲಾನು 3A ಅಂದ್ರೆ ಅನಧಿಕೃತ ಬಿ ರಿಜಿಸ್ಟರ್ ಎಂಟ್ರಿ ಮಾಡೋದು. ಮೊದಲನೇ ವರ್ಷ ಮಾತ್ರ ಡಬಲ್ ಟ್ಯಾಕ್ಸ್ ಕೊಡೋದು, ಆ ನಂತರ ಸಿಂಗಲ್ ಟ್ಯಾಕ್ಸ್ ಕೊಡೋದು ಸರ್ಕಾರನೇ ಆದೇಶ ಮಾಡ್ತಿದೆ. ಎಲ್ಲ ಹೌದು, ಅದೇ ಮಾಡೋದು ಮಾಡೋರೆ ಇಲ್ಲ ಆದೇಶ ಮಾಡವ್ರೆ ಸರ್ಕಾರ.